ಬೆಳ್ಳಂಬೆಳಗ್ಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರು ಟೆಂಪಲ್ ರನ್ ಅನ್ನ ಮುಂದುವರೆಸಿದ್ದಾರೆ. ಸಂಕಷ್ಟ ಪರಿಹಾರಕ್ಕೆ ದೇವರ ಮೊರೆ ಹೋಗ್ತಾ ಇದ್ದಾರೆ. ಸಾಲು ಸಾಲು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟರು. ಜೊತೆಗೆ ಅಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿದ್ರು. ಹಾಗೆ ವಿನಾಯಕನ ಆಲಯಕ್ಕೂ ಕೂಡ ತೆರಳೋ ಕೆಲಸವನ್ನ ಮಾಡಿ ಅಲ್ಲೂ ಕೂಡ ವಿಶೇಷ ಪೂಜೆ ಅಭಿಷೇಕದಲ್ಲಿ ಪಾಲ್ಗೊಂಡ್ರು. ನೋಡಿ, 9:15 ಆಗೋಷ್ಟೊತ್ತಿಗೆ ಅವರು 3 ಟೆಂಪಲ್ಗಳನ್ನ ರೌಂಡ್ ಹಾಕಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೂ ಸಂಕಲ್ಪವನ್ನೆಲ್ಲ ಮಾಡಿಕೊಂಡು ಕುಟುಂಬದ ಮೇಲೆ ಎದುರಾಗಿರುವಂತಹ ಅತಿ ದೊಡ್ಡ ಆಪತ್ತನ್ನ ನಿವಾರಿಸುವಂತೆ ಕೇಳ್ಕೊಳ್ತಾ ಇರೋ ಕಾಣಿಸ್ತಾ ಇದೆ. ಪ್ರತಿದಿನ ಅವರು ಟೆಂಪಲ್ ವಿಸಿಟ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾನೆ ಇದ್ದೀವಿ. ನಿನ್ನೆ ಕೂಡ ನಾವು ನೋಡಿದ್ವಿ, ಸಾಲು ಸಾಲು ದೇವಸ್ಥಾನಗಳಿಗೆ ಹೋಗಿದ್ರು. ಇವತ್ತು ಕೂಡ ಅದೇ ಪ್ರಕ್ರಿಯೆನ ಮುಗಿಸ್ತಾ ಇದ್ದಾರೆ, ಮುಂದುವರೆಸಿದ್ದಾರೆ. ಗವಿಗಂಗಾಧರೇಶ್ವರ, ವಿನಾಯಕ, ಜೊತೆಗೆ ಶಂಕರಮಠದಲ್ಲಿರುವಂತಹ ಬಸವನಗುಡಿಯ ಶಂಕರಮಠದಲ್ಲಿರುವಂತಹ ಶೃಂಗೇರಿಯ ಶಾರದೆಗೆ ಪೂಜೆಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಹೇಗಾದ್ರೂ ಮಾಡಿ ಕಷ್ಟಗಳನ್ನ ಪರಿಹರಿಸಬೇಕು, ನೀನೇ ನಮಗೆ ಗತಿ ಅನ್ನೋ ರೀತಿನಲ್ಲಿ ದೇವರ ಮೊರೆ ಹೋಗ್ತಾ ಇರೋದು ಕಂಡು ಬರ್ತಾ ಇರುವಂತಹ ವಿಚಾರ ಆಗ್ತಾ ಇದೆ. ಕೆಲವು ಕಡೆ ಹೋಮ ಹವನ, ಕೆಲವು ಕಡೆ ಅಭಿಷೇಕ, ಕೆಲವು ಕಡೆ ವಿಶೇಷ ಸಂಕಲ್ಪ ಪೂಜೆ ಎಲ್ಲವನ್ನ ಕೂಡ ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಅವರ ದೈವ ಭಕ್ತಿ ಬಗ್ಗೆ ನಾವು ಪ್ರತಿದಿನ ಕೇಳ್ಪಡ್ತಾನೆ ಇರ್ತೀವಿ. ಯಾವ ರೀತಿ ದೇವರ ಮೇಲೆ ಅವ್ರಿಗೆ ನಂಬಿಕೆ ಇದೆ, ಮತ್ತು ಅವರ ರಾಜಕೀಯ ನಿರ್ಧಾರ ಇರ್ಬೋದು ಅಥವಾ ಕುಟುಂಬದಲ್ಲಿ ಏನೇ ಡಿಸಿಷನ್ ತಗೊಳ್ಬೇಕಂದ್ರೆ ಎಲ್ಲ ಟೈಮ್ ಕೂಡ ಅವರು ದೇವರ ಮೊರೆ ಹೋಗೋದು, ಸಂಕಲ್ಪ ಪೂಜೆಯಲ್ಲಿ ಪಾಲ್ಗೊಳ್ಳೋದು ಅದೆಲ್ಲವೂ ಕೂಡ ಇವತ್ತು ಕೂಡ ಮುಂದುವರಿತಾ ಇದೆ. ಇದಕ್ಕೂ ಮುಂಚೆ ಬೆಳಗ್ಗೆ ಹಾಸನದಿಂದ ಕೆಲ ಸ್ಥಳೀಯ ನಾಯಕರು ಬಂದಿದ್ರು ರೇವಣ್ಣ ಅವ್ರನ್ನ ಭೇಟಿ ಆಗೋಕೆ ಅನ್ನೋದು ಕೂಡ ಗೊತ್ತಾಗ್ತಾ ಇರೋ ವಿಚಾರ. ಅವ್ರ ಜೊತೆಗೆ ಒಂದಷ್ಟು ಹಾಸನ ಭಾಗದಲ್ಲಿ ಏನಾಗ್ತಾ ಇದೆ, ಹಾಸನದ ಸಾಮ್ರಾಜ್ಯದಲ್ಲಿ ಉಂಟಾಗಿರುವಂತಹ ಕಂಪನ ಎಂಥದ್ದು, ಸರಿಪಡಿಸುವಂತಹ ರೀತಿ ಹೇಗೆ, ಮುಜುಗರದ ಸನ್ನಿವೇಶದಿಂದ ಹೊರಬರೋದು ಹೇಗೆ ಅಂತೆಲ್ಲ ಮಾತುಕತೆ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾದೇಶ್. ಒಂದ್ ಕಡೆಗೆ ಹಾಸನ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ, ಜೊತೆಗೆ ಕಂಪನವನ್ನ ಸರಿಪಡಿಸಬೇಕಾಗಿರುವಂತಹ ಅನಿವಾರ್ಯತೆ, ಹೀಗಾಗಿ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ. ಏನೆಲ್ಲ ಆಯ್ತು ಎಚ್.ಡಿ. ರೇವಣ್ಣ ಅವರ ವಿಚಾರ, ಬೆಳಗಿನಿಂದ ಏನೇನು ಡೆವಲಪ್ಮೆಂಟ್ ಆಗಿದೆ, ಇನ್ಸೈಡ್ ಡೀಟೇಲ್ಸ್ ಏನೇನು ಸಿಗ್ತಾ ಇದೆ? ಮಮತಾ, ಬೆಳ್ಳಂಬೆಳಗ್ಗೆ ರೇವಣ್ಣ ಅವರು ದೇವಾಲಯಗಳಿಗೆ ಹೋಗಿ ವಿಸಿಟ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮೊದಲಿಗೆ ವಿನಾಯಕನ ದೇವಾಲಯಕ್ಕೆ ಹೋದರು, ನಂತರ ಗವಿಗಂಗಾಧರನ್ಗೆ ಹೋದರು, ನಂತರ ಶಾರದೆ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಈಗ ಪದ್ಮನಾಭ ನಗರದ ನಿವಾಸದ ಕಡೆಗೆ ಅವರು ವಾಪಸ್ ಆಗ್ತಿದ್ದಾರೆ. ಅಂದರೆ ದೇವೇಗೌಡರ ನಿವಾಸದ ಕಡೆಗೆ ಅವರು ವಾಪಸ್ ಆಗ್ತಾ ಇರುವಂಥದ್ದು. ಇದಕ್ಕೆ ಮೊದಲು ಅಂದರೆ ದೇವಾಲಯಕ್ಕೆ ಹೋಗೋದಕ್ಕೆ ಮೊದಲು ಹಾಸನದಿಂದ ಅಂದರೆ ಅವರ ಸ್ಥಳೀಯ ನಾಯಕರುಗಳೇನಿರ್ತಾರೆ ಅವರೆಲ್ಲರನ್ನೂ ಕೂಡ ಕರೆಸ್ಕೊಂಡು ಚರ್ಚೆಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿರುವಂಥದ್ದು. ಅಂದರೆ ಹಾಸನದಿಂದ ಹಲವು ನಾಯಕರು ಅಂದರೆ ಸ್ಥಳೀಯ ನಾಯಕರೆಲ್ಲರೂ ಕೂಡ ಬಂದು ರೇವಣ್ಣ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಕೆಲವು ವಿಚಾರಗಳನ್ನು ಅಂದರೆ ಜನ ಯಾವ ರೀತಿಯಾಗಿ ಅನ್ಕೋತಿದ್ದಾರೆ ಇವೆಲ್ಲವನ್ನು ಕೂಡ ಚರ್ಚೆ ಮಾಡುವಂಥ ಕೆಲಸವನ್ನು ಇವತ್ತು ರೇವಣ್ಣ ಅವರು ಮಾಡಿರುವಂಥದ್ದು. ಈಗಲೂ ಕೂಡ ಈಗ ಅಂದರೆ ನಾನು ಎಲ್ಲೂ ಕೂಡ ಹೋಗಲ್ಲ, ಅಂದರೆ ಶೃಂಗೇರಿಗೆ ಹೋಗ್ತಾರೆ ಅನ್ನುವಂಥ ಮಾತಿತ್ತು, ಜೊತೆಗೆ ಹೊಳೆಪುರಕ್ಕೆ ಹೋಗ್ತಾರ ಅನ್ನುವಂಥ ಮಾತುಗಳು ಕೂಡ ಇತ್ತು. ಹೋಗ್ಬೋದು ರೇವಣ್ಣ ಅವರು ಇವತ್ತು ಅಂತ. ಆದರೆ ಇವತ್ತು ಕೈಯಲ್ಲಿ ಅಂತ ಮಾದೇಶ್ ಲಿಂಬೆಹಣ್ಣೆ ಕಾಣ್ತಾ ಇಲ್ವಲ್ಲ ಅಂತ, ಪ್ರತಿ ಬಾರಿಯೂ ಲಿಂಬೆಹಣ್ಣು ಇಟ್ಕೊಂಡು ಓಡಾಡೋರು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಲಿಂಬೆಹಣ್ಣು ಅಂತ. ಒಳಗೆ ಹೋಗಿ ಕೂಡ ನೋಡಿದ್ವಿ, ಅವ್ರ ಕೈಲಿ ಕಾಣ್ಲಿಲ್ಲ, ಕೇವಲ ಹೂವನ್ನ ಯಾವುದೂ ಕೂಡ ಅವರ ಕೈಯಲ್ಲಿ ಇರಲಿಲ್ಲ. ಅಂದ್ರೆ ನಿಂಬೆಹಣ್ಣನ್ನ ಇವತ್ತು ಎಲ್ಲೂ ಕೂಡ ಮುಟ್ಟುವಂತ ಕೆಲಸವನ್ನ ರೇವಣ್ಣ ಅವರು ಮಾಡಿಲ್ಲ. ಕೇವಲ ದೇವಾಲಯಗಳಿಗೆ ಪೂಜೆಯ ಬುಟ್ಟಿ ಏನಿದೆ ಆ ಬುಟ್ಟಿಯನ್ನು ತೆಗೆದುಕೊಂಡು ಹೋಗಿ ಪೂಜೆ ಮಾಡಿಸಿದ್ರು. ಪೂಜೆ ಮಾಡಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇರುವಂತದ್ದು ದೇವೇಗೌಡರ ನಿವಾಸಕ್ಕೆ. ಅದನ್ನ ಹೊರತುಪಡಿಸಿ ಅದೊಂದು ಮಿಸ್ ಆಯ್ತು ಅವರನ್ನ ನಾನು ಕೂಡ ಗಮನಿಸ್ತೀವಿ. ದೇವಾಲಯದ ಒಳಗೆ ಹೋಗಿ ಕೂಡ ನೋಡಿದ್ವಿ, ಆದ್ರೆ ಎಲ್ಲೂ ಕೂಡ ನಿಂಬೆಹಣ್ಣನ್ನ ಅಂದ್ರೆ ಫೇಮಸ್ ರೇವಣ್ಣ ಅವರು ಯಾವಾಗೂ ಕೂಡ ಮೋಸ್ಟ್ಲಿ ಮಾದೇಶ್ ಏನಾಗಿದೆ ಅಂತಂದ್ರೆ ಈ ನಿಂಬೆಹಣ್ಣು ಇಟ್ಕೊಳ್ಳಾರ್ದಕ್ಕೇನೆ ದೃಷ್ಟಿಗೆ ಇಷ್ಟಿ ತಾಗ್ಬಿಟ್ಟಿದ್ಯಾ ಅಂತ ಅವ್ರ ನಂಬಿಕೆ ಪ್ರಕಾರ ಅಲ್ವಾ ಇರಬೇಕು. ಧನ್ಯವಾದಗಳು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸೊ ನಿಂಬೆಹಣ್ಣನ್ನ ಬಿಡಬಾರ್ದಿತ್ತು, ಅವ್ರು ಹಿಡ್ಕೋಬೇಕಾಗಿತ್ತು ಅದನ್ನ, ಅವರ ನಂಬಿಕೆ ಅದನ್ನ.